ಅಂತೂ ಇಂತೂ ಟೀಂ ಇಂಡಿಯಾ ಏಕದಿನ ಫಾರ್ಮೆಟ್ಗೆ ಕವಿದಿದ್ದ ಗ್ರಹಣ ಬಿಟ್ಟಿದೆ. ಬರೋಬ್ಬರಿ 2 ವರ್ಷಗಳ ಬಳಿಕ ಸತತ 20 ಪಂದ್ಯಗಳ ನಂತರ ಕೆಎಲ್ ರಾಹುಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಟಾಸ್ ವಿನ್ ಆಯಿತು. ಅಬ್ಬಾ, ಆ ಮೂಮೆಂಟ್ ಅಂತೂ ಸರಣಿನೇ ಗೆದ್ದಷ್ಟು ಫೀಲ್ ಕೊಟ್ಟಿತ್ತು. ಒಂದ್ ಕಡೆ ರಾಹುಲ್, ಮತ್ತೊಂದು ಕಡೆ ಪ್ಲೇಯರ್ಸ್, ಇನ್ನೊಂದು ಕಡೆ ಫ್ಯಾನ್ಸ್ಗೆ ಖುಷಿಯೋ ಖುಷಿ. ಇಡೀ ಸ್ಟೇಡಿಯಂ ಎಕೋ ಹೊಡಿತಾ ಇತ್ತು. ಹೀಗೆ ಚಿಲ್ಲಾಗಿ ಸ್ಟಾರ್ಟ್ ಆದ ಸೌತ್ ಆಫ್ರಿಕಾ ವಿರುದ್ಧದ ಕೊನೆಯ ಏಕದಿನ ಪಂದ್ಯದ ಫಸ್ಟ್ ಹಾಫ್ ಹೇಗಿತ್ತು? ಟಾಸ್ ಗೆದ್ದಿದ್ದು ಪ್ಲಸ್ ಆಯ್ತಾ? ಪ್ರಸಿದ್ಧ ಕೃಷ್ಣ ಕಮ್ಬ್ಯಾಕ್ ಪ್ಲಸ್ ಆಗಿದ್ದೇಗೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯ ಗೇಮ್ ಡಿಸೈಡರ್ ಆಗಿರುವಂತಹ 3ನೇ ಪಂದ್ಯ ಸದ್ಯ ವಿಶಾಖಪಟ್ಟಣದಲ್ಲಿ ನಡೆದಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಭಾರತ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅಂಡ್ ಟಾಸ್ ಗೆಲುವು ಭಾರತಕ್ಕೆ ತುಂಬಾನೇ ಸ್ಪೆಷಲ್ ಆಗಿತ್ತು. ಯಾಕಂದ್ರೆ 2023ರ ನವೆಂಬರ್ನಿಂದ ಹಿಡಿದು ಈವರೆಗೂ ಕೂಡ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಕೆಎಲ್ ರಾಹುಲ್ ನಾಯಕರಾಗಿ ಒಟ್ಟು 20 ಪಂದ್ಯಗಳಲ್ಲಿ ಭಾರತವನ್ನ ಮುನ್ನಡೆಸಿದ್ರು ಕೂಡ ಟಾಸ್ ಗೆದ್ದಿರಲಿಲ್ಲ. ಆದ್ರೆ ಈ ಮ್ಯಾಚ್ ಅಲ್ಲಿ ಕೆಎಲ್ ರಾಹುಲ್ ಎಡಗೈನಲ್ಲಿ ಕಾಯಿನ್ ಚಿಮ್ಮಿಸಿ ಟಾಸ್ ವಿನ್ ಆದ್ರು. ಕಳೆದ 2 ಪಂದ್ಯಗಳಲ್ಲಿ ಬಲಗೈಲಿ ಕಾಯಿನ್ ಫ್ಲಿಪ್ ಮಾಡಿದ್ರು ಕೂಡ ಗೆದ್ದಿರಲಿಲ್ಲ. ಫಾರ್ ದಿ ಚೇಂಜ್ ಅನ್ನೋ ಹಾಗೆ ಅದು ಕೂಡ ಪ್ರಾಕ್ಟೀಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಟ್ರೈ ಮಾಡಿದ್ರು. ಅದು ವರ್ಕೌಟ್ ಆಗೋಯ್ತು. ಟಾಸ್ ಗೆಲ್ತಾ ಇದ್ದಂತೆ ರಾಹುಲ್ ಫುಲ್ ಎಕ್ಸೈಟ್ ಆಗಿ ಜೋರಾಗಿ ನಗಾಡ್ತಿದ್ರು. ಹಾಗೆ ಬೌಲಿಂಗ್ ಚೂಸ್ ಮಾಡಿಕೊಳ್ತಾರೆ. ಪವರ್ ಪ್ಲೇ ನಲ್ಲಿ ಸೌತ್ ಆಫ್ರಿಕಾ ನೀರಿಳಿಸಿದ ಬೌಲರ್ಸ್. ಹೀಗೆ ಟಾಸ್ ಗೆದ್ದ ಜೋಶ್ನಲ್ಲೇ ಫೀಲ್ಡಿಂಗ್ಗೆ ಬಂದ ಭಾರತದ ಆರಂಭದ ಓವರ್ಗಳಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತು. ಸೌತ್ ಆಫ್ರಿಕಾ ಪರ ಲಾಸ್ಟ್ ಮ್ಯಾಚ್ ಅಲ್ಲಿ ಓಪನರ್ ಆಗಿ ಸೆಂಚುರಿ ಬಾರಿಸಿದ್ದ ಏಡಮ್ ಮಾರ್ಕ್ರಮ್ ಅವ್ರನ್ನ ಬಿಟ್ಟು ಕ್ವಿಂಟನ್ ಡಿಕಾಕ್ ಹಾಗೆ ರಿಯಾನ್ ರಿಕಲ್ಟನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಆದ್ರೆ ಫಸ್ಟ್ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾರೆ. 4 ಬಾಲ್ಗಳನ್ನ ಫೇಸ್ ಮಾಡಿ ಖಾತೆಯನ್ನೇ ತೆರೆಯದೆ ರಿಕಲ್ಟನ್ ಔಟ್ ಆಗ್ತಾರೆ. ಸೊ ಹೀಗೆ ಫಸ್ಟ್ ಓವರ್ ನಲ್ಲಿ ಒಂದೇ 1 ರನ್ ಅಂಡ್ ಸೆಕೆಂಡ್ ಓವರ್ ನಲ್ಲಿ ಹರ್ಷಿತ್ ರಾಣಾ ಯಾವುದೇ ರನ್ ಕೊಡಲ್ಲ. ಇನ್ನು 3ನೇ ಓವರ್ ನಲ್ಲಿ ಮೇಡನ್ ಓವರ್. ಹೀಗೆ 3 ಓವರ್ ಆದ್ರೂ ಕೂಡ ಸೌತ್ ಆಫ್ರಿಕಾಗೆ ಸಿಕ್ಕಿದ್ದು ಒಂದೇ ರನ್. ಅಂಡ್ ಒನ್ ಮೋರ್ ಥಿಂಗ್, ಈ 3 ಓವರ್ಗಳಲ್ಲೂ ಕೂಡ ಒಂದೇ ಒಂದು ಎಕ್ಸ್ಟ್ರಾ ರನ್ಸ್ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಆ ನಂತರ ಹರಿಣ ಪಡೆ ಸ್ಲೋ ಆಗಿ ರನ್ಸ್ ಅನ್ನ ಕಲೆ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಪವರ್ ಪ್ಲೇ ಮುಗಿಯೋ ಹೊತ್ತಿಗೆ 1 ವಿಕೆಟ್ ನಷ್ಟಕ್ಕೆ 47 ರನ್ಗಳನ್ನ ಮಾತ್ರ ಸ್ಕೋರ್ ಮಾಡಿದ್ರು. ಆದ್ರೆ ಪವರ್ ಪ್ಲೇ ಆದ್ಮೇಲೆ ಇಬ್ಬರ ಜೊತೆಯಾಟದಲ್ಲಿ 100+ ಪಾರ್ಟ್ನರ್ಶಿಪ್ ಬಂತು. ಬೌಮಾ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಕಟ್ತಾ ಇದ್ರೆ ಅತ್ತ ಡಿಕಾಕ್ ಹೊಡಿಬಡಿ ಆಟವಾಡ್ತಾ ಇದ್ರು. ಇಬ್ರು ಕೂಡ ಡೇಂಜರ್ಸ್ ಆಗ್ತಿರೋ ಹೊತ್ತಲ್ಲೇ ರವೀಂದ್ರ ಜಡೇಜಾ 48 ರನ್ ಗಳಿಸಿದ್ದ ಟೆಂಬಾ ಬೌಮಾ ಅವರ ವಿಕೆಟ್ ಅನ್ನ ಎಗರಿಸಿದ್ರು. ಅಂಡ್ ನೆಕ್ಸ್ಟ್ ಮ್ಯಾಥ್ಯೂ ಬ್ರಿಡ್ಜ್ಗಿ ಹಾಗೆ ಕಳೆದ ಪಂದ್ಯದ ಸೆಂಚುರಿ ಸ್ಟಾರ್ ಏಡಮ್ ಮಾರ್ಕ್ರಮ್ಗೆ ಒಂದೇ ಓವರ್ ನಲ್ಲಿ ಪ್ರಸಿದ್ಧ ಕೃಷ್ಣ ಪೆವಿಲಿಯನ್ ದಾರಿ ತೋರಿಸಿದ್ರು. ಹಾಗೆ ಶತಕ ಬಾರಿಸಿದ ಕ್ವಿಂಟನ್ ಡಿಕಾಕ್ ಕೂಡ ಪ್ರಸಿದ್ಧ ಕೃಷ್ಣ ಗೇಟ್ ಪಾಸ್ ಕೊಟ್ರು. ಇನ್ನು 39ನೇ ಓವರ್ ನಲ್ಲಿ ಕುಲ್ದೀಪ್ ಯಾದವ್ ಅಂತೂ ಒಂದೇ ಓವರ್ ನಲ್ಲಿ ಡೆವಾಲ್ಡ್ ಬ್ರೇವಿಸ್ ಹಾಗೆ ಮಾರ್ಕೋ ಜಾನ್ಸನ್ ಅವರ ವಿಕೆಟ್ ಅನ್ನ ಎಗರಿಸಿದ್ರು. ಹೀಗೆ 240 ರನ್ಸ್ ಕಲೆ ಹಾಕುವಷ್ಟಲ್ಲೇ ಸೌತ್ ಆಫ್ರಿಕಾ ತಂಡ ಪ್ರಮುಖ 7 ವಿಕೆಟ್ ಗಳನ್ನ ಕಳ್ಕೊಂಡಾಗಿತ್ತು. ಮುಂದೆ ಕೂಡ ಚೇತರಿಸಿಕೊಳ್ಳೋಕೆ ಬಿಡ್ಲಿಲ್ಲ. ಅಂತಿಮವಾಗಿ ಸೌತ್ ಆಫ್ರಿಕಾ ತಂಡ 47.5 ಓವರ್ಗಳಲ್ಲಿ 270 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತ ಪರ ಪ್ರಸಿದ್ಧ ಕೃಷ್ಣ 4 ವಿಕೆಟ್ ಹಾಗೆ ಕುಲ್ದೀಪ್ ಯಾದವ್ 4 ವಿಕೆಟ್ಗಳನ್ನ ಬೇಟೆಯಾಡಿ ಹರಿಣ ಪಡೆಯ ಸೊಕ್ಕಿಳಿಸಿದ್ರು. ಇನ್ನು ಹರ್ಷದೀಪ್ ಸಿಂಗ್ ಹಾಗೆ ರವೀಂದ್ರ ಜಡೇಜಾ ತಲಾ ಒಂದೊಂದು ಬಿಗ್ ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಸದ್ಯಕ್ಕೆ ಭಾರತ ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ. ಬಿಗ್ ಸ್ಕೋರ್ ಅಲ್ಲದೆ ಇದ್ರೂ ಕೂಡ ಚೇಸ್ ಮಾಡಬಹುದಾದಂತಹ ಟಾರ್ಗೆಟ್ ನಲ್ಲಿ ಹರಿಣ ಪಡೆಯನ್ನ ಕಟ್ಟಿ ಹಾಕಿದ್ದಾರೆ. ಸೊ ಬೌಲಿಂಗ್ ನಲ್ಲಿ ಭಾರತಕ್ಕೆ ಏನೆಲ್ಲ ಪ್ಲಸ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಭಾರತಕ್ಕೆ ಈ ಪಂದ್ಯದ ಬಿಗ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಟಾಸ್ ವಿನ್ ಆಗಿದ್ದೆ ಆಟಗಾರರಿಗೆ ಬೆಸ್ಟ್ ಮೂಮೆಂಟ್ ಆಗಿತ್ತು. ಸೊ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ, ಸತತ 2 ವರ್ಷ, ಸತತ 20 ಪಂದ್ಯ, ಸೊ 3 ಕ್ಯಾಪ್ಟನ್ಗಳು. ಹೀಗಿದ್ರು ಕೂಡ ಭಾರತ ಒಂದೇ ಒಂದು ಏಕದಿನ ಮಾದರಿಯಲ್ಲಿ ಟಾಸ್ ವಿನ್ ಆಗಲ್ಲ. ಸೊ ತಂಡದ ಆಟಗಾರರ ಪರಿಸ್ಥಿತಿ ಹೇಗಿರ್ಬೇಡ. ಸೊ ನಾವು ಟಾಸ್ ವಿನ್ ಆದ್ರೆ ಯಾವ ರೀತಿ ಆರಂಭ ಮಾಡಬೇಕು, ಬೌಲಿಂಗ್ ಚೂಸ್ ಮಾಡ್ಕೊಳ್ಬೇಕಾ ಅಥವಾ ಬ್ಯಾಟಿಂಗ್ ಚೂಸ್ ಮಾಡ್ಕೊಳ್ಬೇಕಾ ಅನ್ನುವಂಥ ಆಪ್ಷನ್ನೇ ಸಿಕ್ಕಿಲ್ಲ ಇದುವರೆಗೂ ಕೂಡ. ಸೊ ಅಂಥದ್ರಲ್ಲಿ ಇವತ್ತು ಫಸ್ಟ್ ಟಾಸ್ ವಿನ್ ಆದಾಗ ಅಲ್ಲಿ ನಿಜಕ್ಕೂ ಕೂಡ ಕೆಎಲ್ ರಾಹುಲ್ ಅದ್ಭುತವಾಗಿ ಖುಷಿ ಪಡ್ತಾರೆ. ಹಾಗೆ ಪ್ಲೇಯರ್ಸ್ ಕೂಡ ಎಂಜಾಯ್ ಮಾಡ್ತಾರೆ. ಇಡೀ ಕ್ರೌಡ್ ಅಂತೂ, ಗ್ಯಾಲರಿಯಲ್ಲಿದ್ದಂಥ ಕ್ರೌಡ್ ಅಂತೂ ಜೋರಾಗಿ ಕಿರಿಚಿ ಇಡೀ ಸ್ಟೇಡಿಯಂ ಎಕೋ ಹೊಡಿಯೋ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿಯ ಮೇನ್ ಪ್ಲಸ್ ಆಗಿದ್ದೆ ಇಲ್ಲಿ ಟಾಸ್ ವಿನ್ ಆಗಿದ್ದು. ಅದೊಂಥರ ಎನರ್ಜಿ ಬೂಸ್ಟ್ ಮಾಡ್ತು, ಒಂದು ಪಾಸಿಟಿವ್ ವೈಬ್ಸ್ ಶುರುವಾಯಿತು ಅಲ್ಲಿಂದಲೇ ಭಾರತಕ್ಕೆ. ಸೊ ಇದು ಒಂದು ಪ್ಲಸ್ ಆಯಿತು. ಅಂಡ್ ನೆಕ್ಸ್ಟ್ ಇದೇ ಮೂಮೆಂಟ್ ಫಸ್ಟ್ ಓವರ್ ನಲ್ಲೂ ಕೂಡ ಕ್ಯಾರಿ ಆಗುತ್ತೆ. ಅದು ಹೇಗಂತಂದ್ರೆ
ಫಸ್ಟ್ ಓವರ್ನಲ್ಲೇ ವಿಕೆಟ್ ಅನ್ನ ತೆಗೆದು ಹರ್ಷದೀಪ್ ಸಿಂಗ್ ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾರೆ. ಎಸ್, ಭಾರತ ಪರ ಬೌಲಿಂಗ್ ಅನ್ನು ಆರಂಭ ಮಾಡಿದಂತ ಹರ್ಷದೀಪ್ ಸಿಂಗ್ ಫಸ್ಟ್ ಓವರ್ನ ಬೌಲ್ ಮಾಡ್ತಾರೆ ಅಂಡ್ ಅದೇ ಓವರ್ನಲ್ಲಿ ರಿಕಲ್ಟನ್ ಅವರ ವಿಕೆಟ್ ಅನ್ನ ಎಗರಿಸ್ತಾರೆ. ಖಾತೆಯನ್ನೇ ತೆರೆಯದೆ ರಿಕಲ್ಟನ್ ಔಟ್ ಆಗ್ತಾರೆ. ಸೊ ಅಲ್ಲಿಂದ ಭಾರತಕ್ಕೆ ಇನ್ನೂ ಕೂಡ ಒಂಥರ ಮೈಂಡ್ ಸೆಟ್ ಪಾಸಿಟಿವ್ ಆಗಿ ಜಾಸ್ತಿ ಆಗ್ತು. ಇನ್ನು ಪವರ್ ಪ್ಲೇನಲ್ಲಿ ಸೌತ್ ಆಫ್ರಿಕಾಗೆ ಕಾಟ ಕೊಟ್ಟಂತ ಬೌಲರ್ಸ್. ಎಸ್, ಇವತ್ತಿನ ಪಂದ್ಯದಲ್ಲಂತೂ ಭಾರತ ಪರ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡಿದ್ರು. ಕಳೆದ ಪಂದ್ಯಗಳಲ್ಲಿ ಏನು ಫುಲ್ ಎಕಾನಮಿ ದರ ಇರ್ಬೋದು ಅಥವಾ ತುಂಬಾ ಎಕ್ಸ್ಪೆನ್ಸಿವ್ ಅನಿಸಿದ್ರು ಕೂಡ ಈ ಪಂದ್ಯದಲ್ಲಿ ಮಾತ್ರ ತುಂಬಾನೇ ಕಂಟ್ರೋಲ್ ಮಾಡ್ತಾರೆ. ಅದು ಕೂಡ ಪವರ್ ಪ್ಲೇನಲ್ಲಿ ರನ್ಸ್ ಅನ್ನ ಜಾಸ್ತಿ ಬಿಟ್ಕೊಡಲ್ಲ. ಅದು ಅಲ್ಲದೆ ಮೇಡನ್ ಓವರ್ಗಳು ಇದ್ದದ್ದು ಕೂಡ ಪ್ಲಸ್ ಆಯಿತು ಭಾರತ ತಂಡಕ್ಕೆ. ಸೊ ಇವತ್ತಿನ ಪಂದ್ಯದಲ್ಲಿ ಬೌಲರ್ಸ್ ತುಂಬಾನೇ ವಿಶೇಷವಾಗಿ ಕಾಣ್ತಾ ಇದ್ರು. ಅಂಡ್ ನೆಕ್ಸ್ಟ್ ಪ್ರಮುಖ 3 ವಿಕೆಟ್ಗಳನ್ನ ಬೇಟೆಯಾಡಿದಂತ ಪ್ರಸಿದ್ಧ ಕೃಷ್ಣ. ಎಸ್, ಕಳೆದ 7 ಪಂದ್ಯಗಳಲ್ಲಿ ಪ್ರಸಿದ್ಧ ಕೃಷ್ಣರನ್ನ ಒಂಥರ ವಿಲನ್ ರೀತಿಯಾಗಿ ತೋರಿಸಲಾಗಿತ್ತು. ನಾವು ಕೂಡ ಅದನ್ನ ಹೇಳಿದ್ವಿ, ಯಾಕಂದ್ರೆ ಪ್ರಸಿದ್ಧ ಕೃಷ್ಣ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ರು. ಕಳೆದ ಪಂದ್ಯದಲ್ಲಿ 10+ ಎಕಾನಮಿಯಲ್ಲಿ ರನ್ಸ್ ಅನ್ನ ಬಿಟ್ಕೊಟ್ಟಿದ್ರು. ಅವತ್ತಿನ ಪಂದ್ಯದಲ್ಲಿ ಬಹುಶಃ ಬೇರೆ ಆಟಗಾರರಂತೆ ಅಂದ್ರೆ ಬೇರೆ ಬೌಲರ್ಗಳಂತೆ ಪ್ರಸಿದ್ಧ ಕೃಷ್ಣ ಒಂದು 10ರಿಂದ 15 ರನ್ಗಳನ್ನ ಕಂಟ್ರೋಲ್ ಮಾಡಿದ್ರು ಕೂಡ ಕೊನೆಯಲ್ಲಿ ಭಾರತಕ್ಕೆ ಪಂದ್ಯವನ್ನ ಗೆಲ್ಲುವಂತ ಚಾನ್ಸಸ್ ಇತ್ತು. ಬಟ್ ಅವತ್ತು ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದ್ರು. ಅದರಲ್ಲೂ ಕೂಡ ಕಳೆದ ಪಂದ್ಯದಲ್ಲಿ 8.2 ಓವರ್ಗಳಲ್ಲಿ 85ಕ್ಕೂ ಹೆಚ್ಚು ರನ್ಗಳನ್ನ ಬಿಟ್ಕೊಡ್ತಾರೆ. ಸೊ ಇದು ಮೈನಸ್ ಆಗಿತ್ತು. ಬಟ್ ಈ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ರು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ 11ನೇ ಓವರಲ್ಲಿ ಕೊಡ್ತಾರೆ. ಆಕ್ಚುಲಿ 11ನೇ ಓವರಲ್ಲಿ 18 ರನ್ ಕೊಡ್ತಾರೆ. ಬಟ್ ಆ ನಂತರ ಕಮ್ ಬ್ಯಾಕ್ ಮಾಡಿದಿತ್ತಲ್ಲ, ನಿಜಕ್ಕೂ ಕೂಡ ಗ್ರೇಟ್ ಆಗಿತ್ತು. ಸೊ ಪ್ರಸಿದ್ಧ ಕೃಷ್ಣ ಫಾರ್ಮ್ ನಲ್ಲಿ ಇದ್ದದ್ದು ಹಾಗೆ ಪ್ರಮುಖ ವಿಕೆಟ್ ಗಳನ್ನ ಬೇಟೆಯಾಡಿದ್ದು ಭಾರತಕ್ಕೆ ಪ್ಲಸ್ ಆಯ್ತು. ಅಂಡ್ ನೆಕ್ಸ್ಟ್ 2 ವಿಕೆಟ್ ತೆಗೆದ ಕುಲ್ದೀಪ್ ಯಾದವ್. ಒಂದೇ ಓವರ್ನಲ್ಲಿ 2 ವಿಕೆಟ್ಗಳನ್ನ ಕುಲ್ದೀಪ್ ಯಾದವ್ ತೆಗಿತಾರೆ. ಹೀಗಾಗಿ ಅವರು ಕೂಡ ಭಾರತಕ್ಕೆ ಬಿಗ್ ಬ್ರೇಕ್ ಥ್ರೂ ಅನ್ನ ತಂದ್ಕೊಡೋದ್ರ ಜೊತೆಗೆ ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಕುಲ್ದೀಪ್ ಕೂಡ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಳೆದ ಪಂದ್ಯಕ್ಕೆ ಹೋಲಿಸಿದ್ರೆ ಎಕಾನಮಿ ಕೂಡ ಬೆಟರ್ ಆಗಿದೆ. ಎಸ್, ಕಳೆದ ಪಂದ್ಯಕ್ಕೆ ಹೋಲಿಸಿದ್ರೆ ಎಕಾನಮಿ ದರ ತುಂಬಾನೇ ಇಂಪ್ರೂವ್ ಆಗಿತ್ತು. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಎಲ್ಲಾ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ರು. ಅದರಲ್ಲೂ ಕೂಡ ಪ್ರಸಿದ್ಧ ಕೃಷ್ಣ ಎಲ್ಲರಿಗಿಂತ ಜಾಸ್ತಿ ಇದ್ರು. ಬಟ್ ಈ ಪಂದ್ಯದಲ್ಲಿ ಮಾತ್ರ ಬೌಲರ್ಸ್ಗಳ ಎಕಾನಮಿ ರೇಟ್ ಕೂಡ ಕಡಿಮೆ ಇದ್ದದ್ದು ಕೂಡ ರನ್ಸ್ ಅನ್ನ ಅವರು ಹೆಚ್ಚಿಗೆ ಕಲೆ ಹಾಕೋಕೆ ಸಾಧ್ಯವಾಗಲಿಲ್ಲ ಯಾರು ಸೌತ್ ಆಫ್ರಿಕಾ ಬ್ಯಾಟರ್ಗಳು. ಸೊ ಈ ಪಂದ್ಯದಲ್ಲಿ ಭಾರತೀಯ ಬೌಲರ್ಗಳು ಹೆಚ್ಚು ಇಂಪ್ಯಾಕ್ಟ್ ಅನ್ನ ಮಾಡಿದ್ರದ್ದು ಗೊತ್ತಾಗ್ತಾ ಇತ್ತು. ಅಂಡ್ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಕಳೆದ ಪಂದ್ಯಕ್ಕೆ ಹೋಲಿಸಿದ್ರೆ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು. ಎಸ್, ಕಳೆದ ಪಂದ್ಯದಲ್ಲಿ ಭಾರತದ ಸೋಲಿಗೆ ಒನ್ ಆಫ್ ದಿ ಮೇನ್ ರೀಸನ್ ಆಗಿದ್ದು ಕಳಪೆ ಫೀಲ್ಡಿಂಗ್. ರನ್ಸ್ ಗಳನ್ನ ಬಿಟ್ಕೊಡ್ತಾರೆ. ಹಾಗೆ ರನ್ಸ್ ಬೌಂಡ್ರಿ ಲೈನ್ ಹೋಗೋದನ್ನ ತಡೆಯೋಕೆ ಕಷ್ಟವಾಗುತ್ತೆ. ಹಾಗೆ ಕೆಲ ಕ್ಯಾಚ್ ಗಳನ್ನು ಕೂಡ ಕ್ರೂಷಿಯಲ್ ಟೈಮ್ ಅಲ್ಲಿ ಬಿಡ್ತಾರೆ. ಸೊ ಇದೆಲ್ಲ ಸೇರ್ಕೊಂಡು ಕಳೆದ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಆಗಿತ್ತು. ಬಟ್ ಈ ಪಂದ್ಯದಲ್ಲಿ ಮೇನ್ ಆಗಿ ಫೀಲ್ಡಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಅಂತೂ ಡೈ ಹೊಡೆದು ರನ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದು ಕೂಡ ಸ್ಪೆಷಲ್ ಆಗಿತ್ತು. ಇದನ್ನ ಕಾಮೆಂಟೇಟರ್ಸ್ ಕೂಡ ಹೇಳ್ತಾ ಇದ್ರು. ಸೊ ಹೀಗೆ ಗೇಮ್ ಡಿಸೈಡರ್ ಮ್ಯಾಚ್ ಅಲ್ಲಿ ಭಾರತ ಬೌಲಿಂಗ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕಡಿಮೆ ಮೊತ್ತಕ್ಕೆ ಹರಿಣ ಪಡೆಯನ್ನ ಕಟ್ಟಿ ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಮೊದಲ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಭಾರತ 349 ರನ್ಸ್, ಹಾಗೆ ಎರಡನೇ ಪಂದ್ಯದಲ್ಲಿ 358 ರನ್ಗಳನ್ನ ಕಲೆ ಹಾಕಿತ್ತು. ಬಟ್ ಸೌತ್ ಆಫ್ರಿಕಾ ಭಾರತ ಕಲೆ ಹಾಕಿದ್ದ ಸ್ಕೋರ್ ಅಷ್ಟು ಕಲೆ ಹಾಕಿಲ್ಲ. ಹೀಗಾಗಿ ಈಗ ಭಾರತಕ್ಕೆ ಚೇಸಿಂಗ್ ಈಸಿಯಾಗಿ ಮಾಡುವಂತ ಚಾನ್ಸ್ ಇದೆ. ಟಾರ್ಗೆಟ್ ಕೂಡ ಫಿಕ್ಸ್ ಆಗಿದೆ. ಹೀಗಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕರೆಂಟ್ ರನ್ ರೇಟ್ ರಿಕ್ವೈರ್ಡ್ ರನ್ ರೇಟ್ ಅನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಭಾರತ ಬೌಲಿಂಗ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೇನೆ. ಸೊ ಸೆಕೆಂಡ್ ಹಾಫ್ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದ್ರೆ ಬೇಗ ಈ ವಿಡಿಯೋನ ಮಾಡಿರೋದ್ರಿಂದ, ಅಂದ್ರೆ ಫಸ್ಟ್ ಹಾಫ್ ಮ್ಯಾಚ್ ಮುಗಿದ ತಕ್ಷಣ ಮಾಡಿರೋದ್ರಿಂದ ಫಸ್ಟ್ ಹಾಫ್ ಬಗ್ಗೆ ಮಾತ್ರ ಹೇಳಿದ್ದೇನೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಚ್ ರಿಸಲ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ. ನಮಸ್ಕಾರ.